ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ. ನಮಸ್ಕಾರ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲೆ ಏರಿಕೆ ಬಿಸಿ ಈಗ ಬೀದಿಗೆ ಬಂದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ರಸ್ತೆ ಮಧ್ಯೆಯೇ ಟೀ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಇಂದು ನಗರದ ಪ್ರಮುಖ ಕೇಂದ್ರವಾದ ಗೋಪಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಡುಗೆ ಅನಿಲ ಹಾಗೂ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೇರಿರುವುದನ್ನು ಸಾಂಕೇತಿಕವಾಗಿ ವಿರೋಧಿಸಲು ಕಾರ್ಯಕರ್ತರು ರಸ್ತೆ ಮಧ್ಯೆಯೇ ಕಟ್ಟಿಗೆ ಒಲೆ ಹಚ್ಚಿ ಟೀ ಮಾಡುವ ಮೂಲಕ ಗಮನ ಸೆಳೆದರು. ಪ್ರತಿಭಟನೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ಅವರ ಮುಖವಾಡ ಧರಿಸಿದ ಕಾರ್ಯಕರ್ತರು ಅಣಕು ಪ್ರದರ್ಶನ ನಡೆಸಿದರು. ಟ್ರಂಪ್ ಹೇಳಿದಂತೆ ಕುಣಿಯುವ ಮೋದಿ ಎಂಬ ಅರ್ಥ ಬರುವಂತೆ ಬಿಂಬಿಸುವ ಮೂಲಕ ಕೇಂದ್ರದ ವಿದೇಶಾಂಗ ಮತ್ತು ಆರ್ಥಿಕ ನೀತಿಗಳ ವಿರುದ್ಧ ಕಿಡಿಕಾರಿದರು. ಈ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಎಚ್.ಸಿ. ಯೋಗೇಶ್, ಜವಳಿ ನಿಗಮ ಮಂಡಳಿ ಅಧ್ಯಕ್ಷರಾದ ಚೇತನ್ ಗೌಡ, ಶಿವಮೊಗ್ಗ ನಗರ ಉತ್ತರ ಬ್ಲಾಕ್ ಅಧ್ಯಕ್ಷರಾದ ಎಂ.ಎಸ್. ಶಿವಕುಮಾರ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರ್ಷಿತ್ ಗೌಡ, ನಗರ ಅಧ್ಯಕ್ಷ ಚರಣ್ ಶೆಟ್ಟಿ ಹಾಗೂ ಎನ್ಎಸ್ಯುಐ ಅಧ್ಯಕ್ಷ ವಿಜಯ್, ಮುಖಂಡರಾದ ಮಧುಸೂದನ್ ಸೇರಿದಂತೆ ನೂರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಒಟ್ಟಿನಲ್ಲಿ ಹೆಚ್ಚುತ್ತಿರುವ ಅಗತ್ಯ ವಸ್ತುಗಳ ಬೆಲೆಯಿಂದ ತತ್ತರಿಸಿರುವ ಜನಸಾಮಾನ್ಯರ ಪರವಾಗಿ ಶಿವಮೊಗ್ಗ ಕಾಂಗ್ರೆಸ್ ಪಡೆ ಇಂದು ರಸ್ತೆಗಿಳಿದು ಹೋರಾಟ ನಡೆಸಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರ್ತಕ್ಕಂಥ ಸ್ನೇಹಿತರಾದ ಅನಿಲ್ ಅವರ ಒಂದು ಬಿಟಿವಿ ರಿಪೋರ್ಟರ್ ಕೂಡ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕೋರಲಿ ಹಾಗೂ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಈ ಸಂದರ್ಭದ ಎಲ್ಲ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಅಧ್ಯಕ್ಷರುಗಳ ವತಿಯಿಂದ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರೇ, ಯೂತ್ ಕಾಂಗ್ರೆಸ್ನ ನಗರ ಅಧ್ಯಕ್ಷರೇ, ಶಿವಮೊಗ್ಗ ನಗರ ಅಧ್ಯಕ್ಷರೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಇವತ್ತು ದೇಶಾದ್ಯಂತ ನಾವೆಲ್ಲರೂ ನೋಡ್ತಾ ಇರೋದೇನು ಅಂತ ಹೇಳಿದ್ರೆ ವಾರನ್ನ ನೋಡ್ತಾ ಇದೀವಿ. ವಾರನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಬಹಳಷ್ಟು ಜನ ಖುಷಿಯಿಂದ ಕುಣಿತಾ ಇರೋದನ್ನು ಕೂಡ ನೋಡ್ತಾ ಇದೀವಿ. ಟ್ರಂಪ್ ಅವರು ಯಾವ ರೀತಿ ವಾರ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ಬಹಳಷ್ಟು ಜನ ಸದಸ್ಯರು ಅವರ ಮಹಾನ್ ನಾಯಕರಾಗಿರ್ತಕ್ಕಂಥ ಮೈ ಫ್ರೆಂಡ್ ಟ್ರಂಪ್ ಯಾವ ರೀತಿ ಇದನ್ನ ವಾರ್ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಇದೀವಿ. ಇವತ್ತು ಇತಿಹಾಸ ತಿಳ್ಕೊಂಡಿರ್ತಕ್ಕಂಥವ್ರು ಇರಾನ್ನಿಂದ ನಮಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಈ ದೇಶಕ್ಕೆ ಅಂತಕ್ಕಂಥದ್ದು ಗೊತ್ತಾಗಿದ್ರೆ ಇವತ್ತು ರೂಪಾಯಿ ಏನು ಮೌಲ್ಯದಲ್ಲಿ ರೂಪಾಯಿನ ಕೊಟ್ಟು ಆಯಿಲ್ ತೆಗೆದುಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದು ಈ ಜಗತ್ತಿನ ಏಕೈಕ ರಾಷ್ಟ್ರ ಅಂತ ಹೇಳಿದ್ರೆ ಇರಾನ್ನಿಂದ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಕೊಲ್ಲಿ ಯುದ್ಧದ ಈ ಪ್ರೇರೇಪಣೆಯಿಂದ ಕೊಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ದೇಶಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ರಿ ಅಂತ ಹೇಳಿದ್ರೆ ಇವತ್ತೆಲ್ಲ ಬಿಜೆಪಿ ಅವರು ಮಾತಾಡ್ತಾರೆ. ಮೈ ಫ್ರೆಂಡ್ ಟ್ರಂಪ್ ಎಷ್ಟು ಯುದ್ಧ ಮಾಡ್ತಾ ಇದ್ದಾನೆ, ಎಷ್ಟು ರೀತಿ ನಡೆಸ್ತಾ ಇದ್ದಾನೆ ಅಂತ ಹೇಳಿರ್ತಕ್ಕಂಥದ್ದು. ಇವತ್ತು ನೋಡಿ, ಗ್ಯಾಸಿನ ಬೆಲೆ ರೈಸ್ ಆದ್ರೂ ಕೂಡ ಒಬ್ಬ ಬಿಜೆಪಿ ಸದಸ್ಯ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ. ತದನಂತರ ಇವತ್ತು ಖರ್ಜೂರದ ರೇಟ್ ಕೂಡ ಸಿಕ್ಕಾಪಟ್ಟೆ ಆಗಿರ್ತಕ್ಕಂಥದ್ದು. ಇವತ್ತು ಎಲ್ಲರೂ ಕೂಡ ರಂಜಾನ್ ತಿಂಗಳು ಕೂಡ ನಡೀತಾ ಇದೆ. ಆ ತಿಂಗಳಲ್ಲಿ ಹಣ್ಣು ಮತ್ತೆ ಖರ್ಜೂರಗಳನ್ನು ತಿಂತಕ್ಕಂಥದ್ದು ಎಲ್ಲ ನಮ್ಮ ಸ್ನೇಹಿತರು ಯಾರು ಉಪವಾಸ ಮಾಡಿರ್ತಕ್ಕಂಥವ್ರು ಹಾಗೂ ಎಲ್ಲರೂ ಕೂಡ ನಾವೆಲ್ಲರೂ ನೋಡಿದೀವಿ. ಈ ಸಂದರ್ಭದಲ್ಲಿ ಬಹಳಷ್ಟು ಸ್ವೀಕರಣೆ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ಖರ್ಜೂರವನ್ನ, ದ್ರಾಕ್ಷಿಯನ್ನ, ಗೋಡಂಬಿಯನ್ನು ತಿಂತಕ್ಕಂಥ ದಿನಗಳನ್ನು ನೋಡಿದ್ರೆ ಇವತ್ತು ಆ ರೇಟ್ ಕೂಡ ರೈಸ್ ಆಗ್ತಾ ಇದೆ. ಜೊತೆಗೆ ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ರೇಟ್ ಇಳಿತಾ ಇದೆ. ತದನಂತರ ಮೊಟ್ಟೆ ರೇಟ್ ಇಳಿತಾ ಇದೆ. ಇದೆಲ್ಲರಿಗೂ ಯಾರು ಹೊಡ್ತಾ ಅಂತ ಹೇಳಿದ್ರೆ ಇದೆಲ್ಲರೂ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಹೊಡ್ತಾ. ಇದ್ರ ಬಗ್ಗೆ ಯಾರೇ ಕೂಡ ಒಬ್ಬರು ಚಕಾರ ಎತ್ತಿಲ್ಲ, ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮಾತು ಹೇಳಿದ್ರೆ ಮೈ ಫ್ರೆಂಡ್ ಟ್ರಂಪ್ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರೇ ಇವತ್ತು 60 ರೂಪಾಯಿ ಸಿಲಿಂಡರ್ ರೇಟ್ ಆಗಿರ್ತಕ್ಕಂಥದ್ದು, ಹೆಚ್ಚಾಗಿರ್ತಕ್ಕಂಥದ್ದು. ಡಾಲರ್ ರೇಟು ನೀವೇನಂದ್ರೆ ಎದುರುಗಡೆ ಇದ್ದಾಗ ಡಾಲರ್ ಕಮ್ಮುವ ಅಂತಕ್ಕಂಥದ್ದು ಈ ದೇಶದ ವಿರುದ್ಧ ಮಾತಾಡ್ತಾ ಇದ್ರಿ. 92.75 ಇವತ್ತು $1ಗೆ 92.75 ರೂಪಾಯಿ ಆದ್ರೂ ಕೂಡ ಒಬ್ಬನೂ ಕೂಡ ಮಾತನಾಡದಲ್ಲೇ ಇರ್ತಕ್ಕಂಥ, ಬಾಯಿ ಮುಚ್ಚಿಕೊಟ್ಟೇ ಇರ್ತಕ್ಕಂಥ
ಅಪಂಚಕ ಸಂಕ ನೀವೇನು ಸಂಸದರನ್ನ ಇಟ್ಕೊಂಡ್ರಲ್ರಿ ಈ ದೇಶದಲ್ಲಿ. ಒಬ್ಬರಾದ್ರು ನಿಮಗೆ ಹೇಳಿದ್ರೆ ಈ ವಿಚಾರವಾಗಿ ಮಾತೆತ್ತರೆ ಧರ್ಮದ ಆಧಾರದ ಮೇಲೆ ದೇಶವನ್ನು ನಡೆಸ್ತೀವಿ ಅಂತ ಹೇಳ್ತಾ ಇದ್ರಿ. ಧರ್ಮದ ಆಧಾರದ ಮೇಲೆ 92 ರೂಪಾಯಿ ಆಯ್ತಾ? ಆಯ್ತು. ಈ ದೇಶದಲ್ಲಿ ಬಹುಸಂಖ್ಯಾತರಿಗೂ ಕೂಡ ಅರ್ಥ ಬೀಳ್ತಾ ಇದೆಯಲ್ಲ 92 ರೂಪಾಯಿ. ಈ ದೇಶದಲ್ಲಿ ಬಹುಸಂಖ್ಯಾತರು ಇರ್ತಕ್ಕಂಥವ್ರು ಗ್ಯಾಸ್ ಕೂಡ ಹೊಡ್ತಾ ಬೀಳ್ತಾ ಇದೆಯಲ್ಲ. ಈ ದೇಶದಲ್ಲಿ ಬಹುಸಂಖ್ಯಾತರು ಇರ್ತಕ್ಕಂಥ ನಿಮಗೆ ಬಹಳಷ್ಟು ಜನ ನಿಮಗೆ ಸಹಾಯ ಮಾಡಿರ್ತಕ್ಕಂಥವರಿಗೂ ಕೂಡ ನಿಮಗೆ ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ರೇಟ್ ಹೆಚ್ಚಾಗ್ತಿದೆಯಲ್ಲ. ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ಬಹುಸಂಖ್ಯಾತರು ಇರ್ತಕ್ಕಂಥ ದೇಶದಲ್ಲಿ ನಿಮಗೆ ಮೆಣಸಿನಕಾಯಿ ರೇಟ್ ಕಡಿಮೆ ಆಗ್ತಿದೆ, ಮೊಟ್ಟೆ ರೇಟ್ ಕಡಿಮೆ ಆಗ್ತಿದೆ. ಇದಕ್ಕೆ ಉತ್ತರ ಕೊಡೋರು ಯಾರು? ಒಂದಾರು ಮಾತಾಡಿದ್ರ? ನಿನ್ನೆ ದ್ರೌಪದಿ ಮುರ್ಮು ಅವರು ಏನು ಇವತ್ತು ಹೆಡ್ಲೈನ್ಸ್, ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಏನು ಅಂತ ಹೇಳಿದ್ರೆ, ದ್ರೌಪದಿ ಮುರ್ಮು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ರು, ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಅವರಿಗೆ ಮರ್ಯಾದೆ ಕೊಡಲಿಲ್ಲ. ಹೌದು, ಇದಕ್ಕೆ ನಾವು ಕೂಡ ಖಂಡನೆಯನ್ನು ವ್ಯಕ್ತಪಡಿಸ್ತೀವಿ. ದೇಶ ಇದು ಉರಿತಾ ಇದೆ ಕಡೆಯ. ದ್ರೌಪದಿ ಮುರ್ಮು ಇವತ್ತು ನಾಳೆ ಕರ್ನಾಟಕಕ್ಕೆ ಬರ್ತಾರೆ. ಅವ್ರಿಗೆ ಬಹಳ ಅದ್ದೂರಿಯಾಗಿ ಒಂದು ಹೂವಿನ ರಸ್ತೆನೇ ಮಾಡಿ ಸ್ವಾಗತ ಮಾಡೋಣ. ಅದನ್ನು ಬಿಟ್ಬಿಟ್ಟು ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ರಿ, ಅದ್ರ ಒಂದು ಬೆಲೆ ಏರಿಕೆ ಬಗ್ಗೆ ಮಾತಾಡ್ರಿ. ಇದನ್ನೆಲ್ಲದನ್ನು ಬಿಟ್ಟು ದ್ರೌಪದಿ ಮುರ್ಮು ಅವರು ಹೋಗಿದ್ರು. ಇವತ್ತು ಹೆಡ್ಲೈನ್ಸ್ ಅದೇ ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ದ್ರೌಪದಿ ಮುರ್ಮು ಅವರು ಬಂದ್ರು, ಅವರಿಗೆ ಗೌರವ ಕೊಡಲಿಲ್ಲ, ಅವರಿಗೆ ಮರ್ಯಾದೆ ಹೋಯ್ತು ಅಂತಕ್ಕಂಥದ್ದು ಕೂಡ. ದೇಶದ ಜನ 60 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡಲಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನ ಹಣ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಗ್ಯಾಸ್ ಸಿಗೋದಿಲ್ಲ, ಹಣ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಪೆಟ್ರೋಲ್ ಸಿಗೋದಿಲ್ಲ, ಡೀಸೆಲ್ ಸಿಗೋದಿಲ್ಲ. ಆ ಪರಿಸ್ಥಿತಿ ಬರ್ತದೆ. ನರೇಂದ್ರ ದಾಮೋದರ ಮೋದಿ ಅವರೇ ಇವತ್ತು ನಮ್ಮೆಲ್ಲ ಯೂತ್ ಕಾಂಗ್ರೆಸ್ ಹುಡುಗರು ಒಂದು ಅಣುಕು ಪ್ರದರ್ಶನ ಮಾಡೋದ್ರ ಮುಖಾಂತರ ಯಾವ ರೀತಿ ಟ್ರಂಪ್ ಮೋದಿಯ ಕೈಗೊಂಡಾಗಿದೆ. ಉತ್ತರ ಮೋದಿ ಎಂತ ಮೋದಿ ಎಂತ ಡ್ಯಾನ್ಸ್ ಮಾಡ್ಬೋದು, ಡ್ಯಾನ್ಸ್ ಮಾಡು. ಈ ರೀತಿ ಅವರಿಗೆ ನೀವು ಬೆಂಬಲ ಏನು ವ್ಯಕ್ತಪಡಿಸಿದ್ರೆ ಅಂತ ಹೇಳಿದ್ರೆ ಟ್ರಂಪ್ ಅಂತ ಹೇಳಿರ್ತಕ್ಕಂಥವ್ರು ಕೂಡ ಅವರಿಗೆ ನಾಚಿಕೆ ಹೇಳು. ಇಂಥದನ್ನು ಖಂಡನೆಯ ಈ ದೇಶದ ಜನತೆ ಇವತ್ತು ಧರ್ಮ, ನಮಗೆಲ್ಲರೂ ಕೂಡ ಧರ್ಮ ಇದ್ದೀವಿ, ನಾವೆಲ್ಲರೂ ಕೂಡ ಜಾತ್ಯತೀತರಾಗಿದ್ದೀವಿ, ನಾವೆಲ್ಲರೂ ಕೂಡ ಜನಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದ್ರೆ ಗ್ಯಾಸ್ ಬೆಲೆನ ಜಾಸ್ತಿ ಮಾಡೋ ವಿಚಾರಕ್ಕೆ ನೀವೆಲ್ಲರೂ ಕೂಡ ಇದಕ್ಕೆ ಉಸಿರನ್ನ ಎತ್ತಬೇಕು, ಆವಾಜನ ಎತ್ತಬೇಕು ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಯೂತ್ ಕಾಂಗ್ರೆಸ್ ವತಿಯಿಂದ ಏನು ಗ್ಯಾಸ್ ರೇಟು ಸುಮಾರು 62 ರೂಪಾಯಿ ಹೆಚ್ಚಾಗಿರ್ತಕ್ಕಂಥ ವಿಚಾರವಾಗಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಒಂದು ಗೋಪಿ ವೃತ್ತದಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಇದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ಯಾರು ಕೂಡ ಚಕಾರ ಇರ್ತಾ ಇಲ್ಲ. ಮೋದಿ ಅವರು ಇವತ್ತು ಹೆಡ್ಲೈನ್ಸ್, ಕೆಲವೊಂದು ಪೇಪರ್ ಹೆಡ್ಲೈನ್ಸ್ ನೋಡಿದೆ, ದ್ರೌಪದಿ ಮುರ್ಮು ಅವರಿಗೆ ಅನ್ಯಾಯವಾಗಿದೆ, ಬಹಳ ಅವಮಾನ ಆಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಅಂತ ಹೇಳ್ತಾರೆ. ಅಯ್ಯೋ ಮೋದಿ ಅವರೇ, ನಿಮಗೆ ಮತ ಹಾಕಿರ್ತಕ್ಕಂಥವ್ರು ಬಹಳಷ್ಟು ಜನ ಬಹುಸಂಖ್ಯಾತರಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ರಿ. 60 ರೂಪಾಯಿ ಈ ಹೆಚ್ಚಾಗಿರೋ ಬಗ್ಗೆ ಯೋಚನೆ ಮಾಡ್ತಿಲ್ಲ. ದ್ರಾಕ್ಷಿ, ಗೋಡಂಬಿ, ಕಾಜು ಎಲ್ಲದೂ ಕೂಡ ಹೆಚ್ಚಾಗಿರೋ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಮೆಣಸಿನಕಾಯಿ ಬೆಳೀತಾ ಇರ್ತಕ್ಕಂಥವ್ರು ಅವ್ರ ರೇಟ್ ಕಡಿಮೆ ಆಗ್ತಿದೆ, ಇಂಪೋರ್ಟ್ ನಮ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಮೊಟ್ಟೆ ಎಕ್ಸ್ಪೋರ್ಟ್ ಆಗ್ತಿಲ್ಲ. ಇದ್ರ ಬಗ್ಗೆ ಮಾತಾಡಿ. ಇವ್ರಿಗೆ ಏನಾದ್ರು ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಕೊಡ್ತೀರಾ? ಮೊಟ್ಟೆಗಳನ್ನ ಬಿಸಾಕಾಗ್ತದ, ಹೊಡೆಯಕ್ಕಾಗ್ತದ? ಮೊಟ್ಟೆಗಳನ್ನ ಮೆಣಸಿನಕಾಯಿನ ಹಂಗೆ ತೂರಕ್ಕಾಗುತ್ತಾ? ಅಥವಾ ಕಾಜು ಬರ್ಫಿ ಏನು ಇವತ್ತೆಲ್ಲರೂ ಕೂಡ ಹ್ಯೂಮಿನಿಟಿ ಕಡಿಮೆ ಅಂತೇಳಿ ಹ್ಯೂಮಿನಿಟಿ ಕಡಿಮೆ ಗರ್ವನಿಂದ ನಾವು ನೋಡ್ಕೊಂಡ್ ಬಂದಿದ್ವಿ. ಎಲ್ಲರೂ ಕೂಡ ಕಾಜು, ಬರ್ಫಿ, ದ್ರಾಕ್ಷಿ, ಗೋಡಂಬಿ ತಿನ್ರಿ ಅಂತ ಡಾಕ್ಟರ್ಗಳು ಹೇಳ್ತಾರೆ, ಅಡ್ವರ್ಟೈಸ್ಮೆಂಟ್ಗಳು ಕೂಡ ಕೇಳ್ತೀರಿ. ನೀವು ಕೂಡ ತಂದುರುಸ್ತಾಗಿರಿ ನರೇಂದ್ರ ಮೋದಿಯವರೇ ಅಂತ ಜನಗಳಿಗೆ ಹೇಳ್ತೀರಿ. ಎಲ್ಲಿದ್ದೀರಿ ನಿಮ್ಮ ನ್ಯಾಯ? ಇವತ್ತು ಮುಂದಿನ ದಿನಗಳಲ್ಲಿ ನಾವು ದುಡ್ಡು ಕೊಟ್ಟರೂ ಕೂಡ ಇದೇ ರೀತಿ ಯುದ್ಧ ಮುಂದುವರೆದ್ರೆ ಪೆಟ್ರೋಲ್ ಸಿಗೋದಿಲ್ಲ, ಡೀಸೆಲ್ ಸಿಗೋದಿಲ್ಲ, ಹಾಗೂ ಗ್ಯಾಸ್ ಸಿಗೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇಡೀ ದೇಶಾದ್ಯಂತ ಬರ್ತದೆ. ಇದಕ್ಕೆ ನಿಮ್ಮ ಪ್ಲಾನ್ ಹೇಳಿ. ದಯವಿಟ್ಟು ನೀವು ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ, ಧರ್ಮದ ಬಗ್ಗೆ ಯೋಚನೆ ಮಾಡೋದ್ರಿ, ಇನ್ನು ಬರ್ತಕ್ಕಂಥ 5 ಪಂಚರಾಜ್ಯಗಳ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ದೇಶದ ಜನತೆಗೆ ನಾನು ಯಾವ ರೀತಿ ನ್ಯಾಯನ ದೊರಕಿಸ್ಕೊಡ್ತೀನಿ ಇನ್ನೊಂದು ತಿಂಗಳಲ್ಲಿ, ಇದೆಲ್ಲದೂ ಕೂಡ ಸ್ಕೇರ್ ಸಿಟಿ. ಆದ್ರೆ ನನ್ನ ಹೊಣೆ ಏನು ಅಂತಕ್ಕಂಥದನ್ನ ಇವತ್ತು ಯೂತ್ ಕಾಂಗ್ರೆಸ್ ಪರವಾಗಿ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ನರೇಂದ್ರ ಮೋದಿಜಿ ಅವರಿಗೆ ನಾವೆಲ್ಲರೂ ಕೂಡ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇವರಿಗೆ ಡಾಕ್ಟರೇಟ್ ನಾವು ಕೊಡ್ತಾ ಇದ್ದೀವಿ. ಆದರೆ ಪ್ರಮುಖವಾಗಿ ಯುದ್ಧ ಶುರುವಾಗಿದೆ, ಅವ್ರು ಹೇಳ್ತಿರೋದು ಯುದ್ಧ ಶುರುವಾಗಿದ್ದರಿಂದ ಕಚ್ಚದೇನಿದೆ, ಕಚ್ಚದಲ್ಲಿ ಕೋರಿಕೆ ಆಗ್ತಾ ಇಲ್ಲ, ಮತ್ತೆ ಏನು ಸಾಗಾಣಿಕೆ ಆಗ್ತಾ ಇಲ್ಲ. ಈ ಸಮಸ್ಯೆ ಆಗ್ತಾ ಇದೆ ಕೇಂದ್ರ ಸರ್ಕಾರ ಹೇಳುತ್ತೆ. ಸರ್, ಯುದ್ಧದ ವಿಚಾರವಾಗಿ USA ಇಂದನೂ ಕೂಡ ಬಹಳಷ್ಟು ಒಂದು ವಾರದ ಮುಂಚೆನೇ ಹೇಳಿದ್ರು. ಇನ್ನು ಕೆಲವೇ ದಿನಗಳಲ್ಲಿ ಟ್ರಂಪ್ ಅವರು ಹೇಳಿದ ಕೆಲವೇ ದಿನಗಳಲ್ಲಿ ಇರಾನ್ ಮೇಲೆ ಯುದ್ಧ ಮಾಡ್ತೀವಿ ಅಂತ. ನಿನ್ನೆ ಟ್ರಂಪ್ ಇಂದ ಒಂದು ಸ್ಟೇಟ್ಮೆಂಟ್ ಕೇಳಿದ್ರು. ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಕ್ಯೂಬಾ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು. ಈ ರೀತಿ ಕೊಟ್ಟಾಗ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು, 12 ವರ್ಷ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು, 140 ದೇಶದ ಜನತೆಗೆ ನೀನು ಶೇಖರಣೆ ಮಾಡಿಟ್ಟಿದ್ದೇನು, ನಾವು ಕೂಡ ಕರೋನಾ ಸಂದರ್ಭದಲ್ಲಿ ತರಕಾರಿ ಸಿಗ್ತಿರಲಿಲ್ಲ, ಹಾಲು ಸಿಗ್ತಿರಲಿಲ್ಲ, ಮೊಸರು ಸಿಗ್ತಿರಲಿಲ್ಲ, ಮಾಂಸ ವಹಿವಾಟುಗಳು ಎಲ್ಲದೂ ಕೂಡ ಬಂದಾಗಿತ್ತು. ಹಣದುಬ್ಬರ ಆಗಿರ್ತಕ್ಕಂಥ ಹಣದ ವ್ಯವಸ್ಥೆಯಲ್ಲಿ ಯಾವಾಗ
ನಮಗೆ ಡಿಮಾನಿಟೈಸೇಷನ್ ವಿಚಾರಕ್ಕೆ 2,000 ರೂಪಾಯಿ ವಿಚಾರಕ್ಕೆ ಪ್ರತಿನಿತ್ಯ ನಾವು ಕಾಯ್ತಾ ಇರ್ಬೇಕಾದ್ರೆ ನಾವು ಮನೇಲಿ ದುಡ್ಡು ಇಟ್ಕೊಂಡಿದ್ವಿ, ಶೇಖರಣೆ ಮಾಡ್ತಾ ಇದ್ವಿ. ಈ ರೀತಿ ನೀನೇನಪ್ಪ ದೇಶದ ಜನಕ್ಕೆ ಶೇಖರಣೆ ಮಾಡಿದ್ದು? ಪೆಟ್ರೋಲ್ ಇನ್ನೊಂದು ವಾರ 15 ದಿವಸ ಹೋದ್ರೆ, ಪೆಟ್ರೋಲ್ ಸಿಗಲ್ಲ ಇನ್ನು 60 ದಿವಸ ಹೋದ್ರೆ ಅವರು ಗ್ಯಾಸ್ ಸಿಗೋದಿಲ್ಲ. ಇವತ್ತೆಲ್ಲ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಹೋಟೆಲ್ ಎಲ್ಲ ಕೂಡ ಬಂದ್ ಮಾಡಿದ್ದಾರೆ. ಯಾತಕ್ಕೆ ಬಂದ್ ಮಾಡಿದ್ದಾರೆ? ಮುಂದಿನ ದಿನಗಳಲ್ಲಿ